ಇನ್ನು ಕೋತಿ ಪ್ರಾಣ ಉಳಿಸೋದಕ್ಕೆ ಹೋಗಿ ತನ್ನ ಪ್ರಾಣ ಕಳೆದುಕೊಂಡಂತಹ ಆಟೋ ಡ್ರೈವರ್ ಮೂಕ ಪ್ರಾಣಿಯ ಜೀವ ಉಳಿಸೋದಕ್ಕೆ ಹೋಗಿ ಒಂದು ದುರಂತ ಅಂತ್ಯ ಕಂಡಿದ್ದಾನೆ. ತುಮಕೂರು ಜಿಲ್ಲೆ ಕೊರಟಗೆರೆಯ ಪ್ರವಾಸಿ ಮಂದಿರದ ಬಳಿ ನಡೆದಿರತಕ್ಕಂಥ ಒಂದು ಅಪಘಾತ ಇದು. ಕೋತಿ ಪ್ರಾಣ ಉಳಿಸೋದಕ್ಕೆ ಹೋಗಿ ಪ್ರಾಣ ಕಳೆದುಕೊಂಡಂತಹ ಆಟೋ ಡ್ರೈವರ್ ಮೂಕ ಪ್ರಾಣಿಯ ಜೀವ ಉಳಿಸೋದಕ್ಕೆ ಹೋಗಿ ದುರಂತ ಅಂತ್ಯ ಕಂಡಿದ್ದಾರೆ. ತುಮಕೂರು ಜಿಲ್ಲೆ ಕೊರಟಗೆರೆಯ ಪ್ರವಾಸಿ ಮಂದಿರದ ಬಳಿ ನಡೆದಿರತಕ್ಕಂಥ ಒಂದು ಅಪಘಾತ ಇದು. 35 ವರ್ಷದ ಆಟೋ ಚಾಲಕ ಮಹೇಂದ್ರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಸೋಂಪುರ ಹೋಬಳಿ ಜೈಪುರ ಗ್ರಾಮದ ನಿವಾಸಿ ಮಹೇಂದ್ರ ಅಪಘಾತದ ಒಂದು ದೃಶ್ಯ ಇದೀಗ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇದು ತುಮಕೂರಲ್ಲಿ ನಡೆದಿರತಕ್ಕಂಥ ಒಂದು ಹೃದಯ ವಿದ್ರಾವಕ ಅಪಘಾತ ಇದು. ಕೋತಿಯ ಜೀವ ಉಳಿಸೋದಕ್ಕೆ ಯತ್ನಿಸಿದ ಆಟೋ ಚಾಲಕನೇ ತನ್ನ ಪ್ರಾಣ ಕಳೆದುಕೊಂಡಂಥ ಒಂದು ದಾರುಣ ಘಟನೆ ಜಿಲ್ಲೆಯ ಕೊರಟಗೆರೆ ಹೊರವಲಯದಲ್ಲಿ ನಡೆದಿರ್ತಕ್ಕಂಥದ್ದು. ಕೊರಟಗೆರೆ ಹೊರವಲಯದ ಪ್ರವಾಸಿ ಮಂದಿರದ ಬಳಿ ಈ ಒಂದು ದುರ್ಘಟನೆ ನಡೆದಿದೆ. ರಸ್ತೆ ದಾಟ್ತಿದ್ದ ಕೋತಿ ಅಡ್ಡ ಬಂದಿದ್ದರಿಂದ ಚಾಲಕ ಮಹೇಂದ್ರ ಸುಮಾರು 35 ವರ್ಷ ಆತನಿಗೆ ತಕ್ಷಣ ಬ್ರೇಕ್ ಹಾಕೋದಕ್ಕೆ ಯತ್ನಿಸಿದ್ದಾನೆ. ಆದರೆ ನಿಯಂತ್ರಣ ತಪ್ಪಿದ ಆಟೋ ಎದುರಿನಿಂದ ಬರ್ತಿದ್ದ ಕಾರಿಗೆ ಭೀಕರವಾಗಿ ಡಿಕ್ಕಿ ಹೊಡೆದ ಪರಿಣಾಮ ಆತ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಡಿಕ್ಕಿಯ ತೀವ್ರತೆಗೆ ಸ್ಥಳದಲ್ಲೇ ಮಹೇಂದ್ರ ಮೃತಪಟ್ಟಿದ್ದಾರೆ. ಮೂಕ ಪ್ರಾಣಿಯ ಜೀವ ಉಳಿಸಬೇಕು ಅನ್ನುವಂಥ ಒಂದು ಮಾನವೀಯತೆ ಅವರ ಪ್ರಾಣಕ್ಕೆ ಕುತ್ತು ತಂದಂತಾಗಿದೆ. ಮೃತ ಮಹೇಂದ್ರ ಅವರು ಸೋಂಪುರ ಹೋಬಳಿಯ ಜೈಪುರ ಗ್ರಾಮದ ನಿವಾಸಿಯಾಗಿದ್ದು ಕುಟುಂಬದ ಏಕೈಕ ಆಧಾರವಾಗಿದ್ರು ಅಂತ ಕೂಡ ಗೊತ್ತಾಗ್ತಾ ಇದೆ. ಅಪಘಾತದ ಭೀಕರ ದೃಶ್ಯಗಳು ಇದೀಗ ಸಿಸಿಟಿವಿಯಲ್ಲಿ ಸೆರೆಯಾಗಿರತಕ್ಕಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಿ.